ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಲೈಫ್ ಈಸ್ ಬ್ಯೂಟಿಫುಲ್, ಆದ್ರೆ ಜೀವನ ಯಾವಾಗ ಬ್ಯೂಟಿಫುಲ್ ಆಗಿರುತ್ತೆ? ವಿದೇಶಕ್ಕೆ ಹೋಗಿ ಅಲ್ಲಿ ಪೌಂಡ್ ಡಾಲರ್ ಲೆಕ್ಕದಲ್ಲಿ ಸಂಪಾದನೆ ಮಾಡಿ ಲೈಫ್ ಸೆಟ್ಲ್ ಆದ್ಮೇಲೆ ಜೀವನ ಬ್ಯೂಟಿಫುಲ್ ಆಗುತ್ತಾ? ಒಟ್ಟಿನಲ್ಲಿ ವಿದೇಶದಲ್ಲಿ ಕೆಲಸ ಮಾಡೋದು ಭಾರತದಲ್ಲಿನ ಬಹಳಷ್ಟು ಜನರ ಕನಸು. US, UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ಕರೆ ಅಥವಾ ಅಲ್ಲೊಂದು ಬಿಸ್ನೆಸ್ ಮಾಡೋ ಚಾನ್ಸ್ ಸಿಕ್ಕರೆ ಲೈಫ್ ಬದಲಾಗಿ ಹೋಗುತ್ತೆ ಅನ್ನೋದು ಬಹುತೇಕ ಎಲ್ಲರ ವಾದ. ಲೈಫ್ ಸ್ಟೈಲ್ ಸಿಕ್ಕಾಬಟ್ಟೆ ಆರಾಮಾಗಿರುತ್ತೆ, ಯಾವಾಗ್ಲೂ ಜಾಲಿ ಜಾಲಿ, ಸ್ವರ್ಗಕ್ಕೆ ಎರಡೇ ಗೇಣು ಅನ್ನುವಂತಿದ್ರೆ ಲೈಫ್. ಆದ್ರೆ ಯಾವಾಗ್ಲೂ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಅನುಭವದ ಮಾತು ಬರಿತೀವಿ. ಹೊರಗಿನಿಂದ ನೋಡೋಕೆ ಎಲ್ಲ ಕಲರ್ಫುಲ್ ಆಗಿ ಕಾಣುತ್ತೆ, ಆದ್ರೆ ಭಾರತದಿಂದ ಹೋಗಿ ಅಲ್ಲಿ ವಾಸ ಮಾಡ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ವಾಸ್ತವದ ಸ್ಥಿತಿ. ಆ ಬ್ಯೂಟಿಫುಲ್ ಲೈಫ್ ನಲ್ಲಿ ಎಷ್ಟೆಲ್ಲ ಒಂಟಿತನ ಅಡಗಿದೆ ಅನ್ನೋದು. ಅಂತ ಒಂಟಿತನದಲ್ಲಿ ಒದ್ದಾಡಿ 5 ವರ್ಷಗಳ ನಂತರ ಕೆನಡಾದಿಂದ ವಾಪಸ್ ಬರ್ತಿರೋ ಭಾರತೀಯರೊಬ್ಬರ ಕತೆ ಇಲ್ಲಿದೆ. ಒಳ್ಳೆಯ ಕೆಲಸ, ಸಂಬಳ ಇದ್ರೂ ಲೈಫ್ ಬೇಸರ ಆಗಿದ್ಯಾಕೆ, ಯಾಕೆ ವಾಪಸ್ ಬರೋ ನಿರ್ಧಾರಕ್ಕೆ ಬಂದ್ರು ಅನ್ನೋ ವಿವರ ಇಲ್ಲಿದೆ. 5 ವರ್ಷಗಳ ಕೆನಡಾ ಜೀವನಕ್ಕೆ ಬ್ರೇಕ್. ಅಕ್ಕಿ ತರೋಕ್ಕೂ ಟ್ರಿಪ್ ಹೋಗ್ಬೇಕು. ಸಾಮಾನ್ಯವಾಗಿ ಜನರು ಭಾರತದಿಂದ ವಿದೇಶಕ್ಕೆ ಹೋಗೋದು ಯಾಕೆ? ಉತ್ತಮ ಉದ್ಯೋಗಾವಕಾಶ, ಹೈ ಸ್ಟ್ಯಾಂಡರ್ಡ್ ಲಿವಿಂಗ್ ಮತ್ತು ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ. ಹಾಗೆ ಕೆರಿಯರ್ ಗ್ರೋತ್ ವಿಷಯದಲ್ಲಿ ವಿದೇಶಗಳು, ಅಲ್ಲಿನ ಕಂಪನಿಗಳು ತುಂಬಾ ಮುಂದೆ. ಅಲ್ಲಿ ಸಿಗೋ ಸಂಬಳವನ್ನ ತಮ್ಮ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಭಾರಿ ಮೊತ್ತ ಕಣ್ಣಿಗೆ ರಾಚುತ್ತೆ. ಆದರೆ ದುಡ್ಡು ಒಂದೇ ಜೀವನ. ಇಂತಹದ್ದೇ ಪ್ರಶ್ನೆಗಳು ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿವೆ. ಭಾರತೀಯ ವ್ಯಕ್ತಿಯೊಬ್ಬರು ತಮ್ಮ 5 ವರ್ಷದ ಕೆನಡಾ ಜೀವನದ ಕಹಿ ಅನುಭವಗಳನ್ನ ರೆಡ್ಡಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಭಾರತಕ್ಕೆ ವಾಪಸ್ ಆಗೋಕೆ ಫ್ಲೈಟ್ ಬುಕ್ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ವಿದೇಶದ ಲೈಫ್ ನೋಡೋಕೆ ಗ್ಲಾಮರಸ್ ಆಗಿರ್ಬೋದು, ಆದ್ರೆ ಅಲ್ಲಿನ ಒಂಟಿತನ ಮನುಷ್ಯನನ್ನ ಹೇಗೆ ಕುಗ್ಗಿಸುತ್ತೆ ಅನ್ನೋದು ಅನುಭವಿಸಿದವರಿಗೆ ಮಾತ್ರನೇ ಗೊತ್ತಿರುತ್ತೆ ಅನ್ನೋದು ಆ ವ್ಯಕ್ತಿಯ ಪೋಸ್ಟ್ ನಲ್ಲಿರೋ ಸಾಲುಗಳು. ಸುಮಾರು 5 ವರ್ಷಗಳು ಕೆನಡಾದಲ್ಲಿ ಕಳೆದಿರುವ ಅವರು ತನ್ನ ಊರು, ಜನರು ಮತ್ತು ಭಾರತ ದೇಶವನ್ನ ತುಂಬಾನೇ ಮಿಸ್ ಮಾಡಿಕೊಂಡಿದ್ದಾರೆ. ಕೆನಡಾಗೆ ಹೋದ ಆರಂಭದಲ್ಲಿ ಎಲ್ಲವೂ ಹೊಸದಾಗಿತ್ತು, ಚೆನ್ನಾಗಿ ಅನಿಸ್ತಾ ಇತ್ತು. ಆದರೆ ದಿನ ಕಳೆದಂತೆ ಆ ರೋಬೋಟಿಕ್ ಲೈಫ್ ಸಾಕಾಗಿ ಹೋಯಿತು ಎಂದಿದ್ದಾರೆ. ಐ ಜಸ್ಟ್ ಕುಡ್ ನಾಟ್ ಟೇಕ್ ಇಟ್ ಎನಿಮೋರ್. ತನ್ನ ಕೈಯಲ್ಲಿ ಇದನ್ನ ತಡ್ಕೊಳ್ಳೋಕೆ ಆಗಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ಕೆನಡಾದಲ್ಲಿ ಸ್ನೇಹಿತರು ಇರಲಿಲ್ವಾ? ಖಂಡಿತ ಇದೆ. ಆದ್ರೂ ಕೂಡ ಅವರು ಅನುಭವಿಸಿ ಸಾಮಾಜಿಕ ಅಂತರ ಅಷ್ಟಿಷ್ಟಲ್ಲ. ಅಲ್ಲಿ ಎಲ್ಲವೂ ಎಷ್ಟು ಶಿಸ್ತುಬದ್ಧವಾಗಿದೆ ಅಂದ್ರೆ ಮನುಷ್ಯರು ಯಂತ್ರದ ತರ ಬದುಕಬೇಕಾಗುತ್ತೆ. ಕೆಲಸಕ್ಕೆ ಹೋಗೋದು, ಮನೆಗೆ ಬರೋದು, ಊಟ ಮಾಡೋದು, ಮಲಗೋದು. ಪಕ್ಕದ ಮನೆಯವ್ರ ಜೊತೆ ಮಾತನಾಡೋಕ್ಕೂ ಅಲ್ಲಿ ಅವಕಾಶ ಇರಲಿಲ್ಲ. ಈ ಡಿಸ್ಕನೆಕ್ಟ್ ಫೀಲಿಂಗ್ ಎಷ್ಟೋ ಜನ NRIಗಳಿಗೆ ಕಾಡೋ ದೊಡ್ಡ ಸಮಸ್ಯೆ. ನಮ್ಮ ಭಾರತದಲ್ಲಿ ಹೇಗಿದೆ ಹೇಳಿ? 1-2 ದಿನ ಕಾಣಲಿಲ್ಲ ಅಂದ್ರೆ ಏನ್ರಿ ತುಂಬಾ ದಿನ ಆಯ್ತು ಕಾಣಿಸ್ಲೇ ಇಲ್ಲ ಅಂತ ಒಬ್ಬರಾದ್ರೂ ಕೇಳ್ತಾರೆ. ಇನ್ನು ಸಂಜೆ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಚಪ್ಪಲಿ ಹಾಕೊಂಡು ಅಕ್ಕಪಕ್ಕದ ರೋಡ್ ನಲ್ಲಿರೋ ಅಂಗಡಿಗಳಿಗೆ ಹೋಗ್ತೀವಿ. ಫ್ರೆಂಡ್ಸ್ ಜೊತೆ ಸಿಗ್ಬೇಕಾ, ಒಂದು ಫೋನ್ ಮಾಡಿ ಎಲ್ಲಿದ್ಯಾ, ಸಿಕ್ತಿಯಾ, ಬಾ ಇಲ್ಲಿದ್ದೀನಿ ಅಂತ ಕರಿತೀವಿ. ಇಂತಹದ್ದು ನಿತ್ಯವೂ ಲೈಫ್ ನಲ್ಲಿ ತೀರಾ ಸಹಜವಾಗಿ ನಡೀತಿರುತ್ತೆ. ಆದ್ರೆ ಕೆನಡಾದಲ್ಲಿ ಎಲ್ಲವೂ ದೂರ ದೂರ. ಅಲ್ಲಿ ಅಕ್ಕಿ ತರಬೇಕು ಅಂದ್ರೂ ಕೂಡ ಪ್ಲಾನ್ ಮಾಡ್ಬೇಕು. ದಿನಸಿ ವಸ್ತುಗಳ ಖರೀದಿಗೆ ದೂರದಲ್ಲಿರುವ ಕಾಸ್ಟ್ಕೋಗೆ ಹೋಗಿ ಬರಬೇಕು. ಕಾಸ್ಟ್ಕೋ ಅಂದ್ರೆ US, ಕೆನಡಾದಂತಹ ದೇಶಗಳಲ್ಲಿರುವ ಹೋಲ್ಸೇಲ್ ಮಾರಾಟ ಮಳಿಗೆ. ಅಲ್ಲಿಗೆ ಹೋಗಿ ಬರೋಕೆ ಒಂದು ದಿನ ಶೆಡ್ಯೂಲ್ ಮಾಡಿಕೊಂಡು ಒಂದು ರೀತಿಯಲ್ಲಿ ಟ್ರಿಪ್ ಹೋದಂತೆ ಹೋಗಿ ಬರಬೇಕಾಗುತ್ತೆ. ಭಾರತದ ಗೊಂದಲವು ಒಂಥರ ಎನರ್ಜಿ. ವಾಪಸ್ ಬರೋ ನಿರ್ಧಾರಕ್ಕೆ ಬಹುಪರ. ಸಣ್ಣ ಪುಟ್ಟ ವಿಷಯಕ್ಕೂ ಪ್ಲಾನಿಂಗ್ ಮಾಡಬೇಕು ಅನ್ನೋದು ಕೂಡ ಈ NRIಗಳಿಗೆ ತುಂಬಾನೇ ಕಿರಿಕಿರಿ ಅನಿಸ್ತಾ ಇತ್ತು. ವಿದೇಶದಲ್ಲಿ ಬಹುತೇಕ ಎಲ್ಲದಕ್ಕೂ ಪ್ಲಾನಿಂಗ್, ಶಿಸ್ತಿನ ಜೀವನ. ಆದ್ರೆ ಭಾರತದಲ್ಲಿ ಬಹುತೇಕ ಎಲ್ಲವೂ ವ್ಯವಸ್ಥಿತವಾದ ಗೊಂದಲ. ಅಂದ್ರೆ
ಗದ್ದಲ ಗಲಾಟೆ ಪ್ಲಾನ್ ಇಲ್ಲದ ಜೀವನವನ್ನ ಅವರು ಮಿಸ್ ಮಾಡ್ಕೊಳ್ತಿದ್ರು. ನಮ್ಮಲ್ಲಿ ಸಿಗೋ ಆ ರ್ಯಾಂಡಮ್ ಎನ್ಕೌಂಟರ್ಸ್, ದಾರಿಯಲ್ಲಿ ಹೋಗುವಾಗ ಸಿಗೋ ಪರಿಚಯಸ್ಥರು, ಇದ್ಯಾವುದು ಅಲ್ಲಿ ಇಲ್ಲ. ಎಲ್ಲವೂ ಅತಿಯಾದ ಶಿಸ್ತಿನಿಂದ ಕೂಡಿದ್ದು, ಉಸಿರು ಕಟ್ಟಿದ ಹಾಗೆ ಆಗ್ತಿತ್ತು ಅಂತ ಅವರು ಹಂಚಿಕೊಂಡಿದ್ದಾರೆ. ಇನ್ನು ಕೆನಡಾ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಚಳಿ. ವರ್ಷದ ಬಹುತೇಕ ದಿನ ಅಲ್ಲಿ ಮಂಜು ಸುರಿಯುತ್ತೆ. ಮಂದ ಬೆಳಕು ಮತ್ತು ಕತ್ತಲಿನ ವಾತಾವರಣವೇ ಜಾಸ್ತಿ ಅಂತ ವಾತಾವರಣ ಕೂಡ ಒಂಟಿತನವನ್ನ ಜಾಸ್ತಿ ಮಾಡುತ್ತೆ. ಆ ವ್ಯಕ್ತಿ ಇನ್ನೊಂದು ಮುಖ್ಯವಾದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಯಂಗ್ ಆಗಿರೋರಿಗೆ ಡೇಟಿಂಗ್ ಲೈಫ್ ಸಕ್ಸ್ ಹಿಯರ್ ಅಂದಿದ್ದಾರೆ. ಚಳಿಗಾಲದಲ್ಲಿ ಜನ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ಹೀಗಿರುವಾಗ ಹೊಸ ಜನರನ್ನ ಮೀಟ್ ಮಾಡೋದು, ಡೇಟಿಂಗ್ ಮಾಡೋದು ಅಥವಾ ಲೈಫ್ ಪಾರ್ಟ್ನರ್ ಹುಡಿಕೊಂಡು ತುಂಬಾನೇ ಕಷ್ಟದ ಕೆಲಸ. ಮನೆ ಒಳಗೆ ಕೂತು ಕೂತು ಡಿಪ್ರೆಷನ್ ಬರೋ ಹಂತಕ್ಕೆ ಹೋಗ್ತಾರೆ. ಆದರೆ ಭಾರತದಲ್ಲಿನ ಹವಾಮಾನ, ಇಲ್ಲಿನ ಹಬ್ಬಗಳು, ಕಾರ್ಯಕ್ರಮಗಳು, ಜನರ ಓಡಾಟಗಳು ಇವೆಲ್ಲವೂ ಒಂದು ರೀತಿಯಲ್ಲಿ ಎನರ್ಜಿ ಕೊಡುತ್ತೆ. ನಮ್ಮಲ್ಲಿ ಸಂಬಂಧಗಳು ಬೆಳೆಯೋದು ಈ ಗದ್ದಲಗಳ ಮಧ್ಯೆಯೇ ಹೊರತು 4 ಗೋಡೆಗಳ ಮಧ್ಯೆ ಅಲ್ಲ. ಭಾರತಕ್ಕೆ ಎನ್ಆರ್ಐ ವಾಪಸ್ ಆಗ್ತಿರೋರ ಬಗ್ಗೆ ಬಹಳಷ್ಟು ಜನರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರ ನಿರ್ಧಾರಕ್ಕೆ ರೆಡಿಟ್ ನಲ್ಲಿ ತುಂಬಾ ಜನ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಬೋಲ್ಡ್ ನಿರ್ಧಾರ ತೆಗೆದುಕೊಂಡಿದ್ದೀರಾ, ಆಲ್ ದ ಬೆಸ್ಟ್. ಭಾರತದಲ್ಲಿ ಗದ್ದಲ ಇದೆ ನಿಜ, ಆದ್ರೆ ಆ ಗದ್ದಲದಲ್ಲೇ ನೆಮ್ಮದಿ ಇದೆ. ಇಲ್ಲಿ ಹಬ್ಬಗಳಿವೆ, ಸೆಲೆಬ್ರೇಷನ್ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದೇ ಅಂತ ಕರೆಯೋ ಫ್ಯಾಮಿಲಿ ಇದೆ ಅಂತ ಒಬ್ಬರು ಪೋಸ್ಟ್ ಮಾಡಿದ್ದಾರೆ. ಇನ್ನೊಬ್ಬರು, ನಾವು ಆರ್ಥಿಕವಾಗಿ ಬ್ರೋಕ್ ಆಗಿರಬೇಕು, ಆದ್ರೆ ಮಾನಸಿಕವಾಗಿ ಶ್ರೀಮಂತರು. ನಮ್ಮ ಭಾಷೆ ಮಾತನಾಡೋ ಫ್ರೆಂಡ್ಸ್ ಇದ್ರೆ ಈ ಭೂಮಿನೇ ಸ್ವರ್ಗ ಅಂದಿದ್ದಾರೆ. ಕೊನೆಯದಾಗಿ ಆ ಎನ್ಆರ್ಐ ವ್ಯಕ್ತಿ ತಿಳಿಸಿರೋದು, ನಮಗೆ ಭಾರತವೇ ಮನೆ. ಅಲ್ಲಿನ ಎನರ್ಜಿ, ಕನೆಕ್ಷನ್, ಲೈಫ್ ಸ್ಟೈಲ್ ಈಗ ನನಗೆ ತುಂಬಾ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ಭವಿಷ್ಯದ ಬಗ್ಗೆ ನನಗೆ ಈಗ ಉತ್ಸಾಹ ಕಾಣ್ತಾ ಇದೆ. ಅಲ್ಲಿನ ಕೊಳಕು, ಸಾರ್ವಜನಿಕವಾಗಿ ನಡೆದುಕೊಳ್ಳೋ ರೀತಿಯಲ್ಲಿ ಕೊರತೆಗಳಿವೆ, ಆದ್ರೆ ಅದುವೇ ನನ್ನ ಮನೆ ಎಂದಿದ್ದಾರೆ. ಒಟ್ನಲ್ಲಿ ಪ್ರತಿಯೊಂದು ದೇಶಕ್ಕೂ ಅವರದ್ದೇ ಆದ ಪ್ಲಸ್ ಹಾಗೂ ಮೈನಸ್ ಇರುತ್ತೆ. ದುಡ್ಡು ಮುಖ್ಯನಾ ಅಥವಾ ಮನಸ್ಸಿನ ನೆಮ್ಮದಿ ಮುಖ್ಯನಾ ಅನ್ನೋದು ಅವರವರ ಆಯ್ಕೆ. ಎಲ್ಲೇ ಹೋದ್ರೂ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋದಷ್ಟೇ ಮುಖ್ಯವಾಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇ? ನೀವು ವಿದೇಶದಲ್ಲಿ ಸೆಟಲ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಭಾರತವೇ ಬೆಸ್ಟ್ ಅಂತೀರಾ? ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.